ಇಸ್ಲಾಂ ವರ್ಸಸ್ ಹಿಂದುತ್ವ ಕಂಪೇರ್ ಮಾಡಿ ಅಂಬೇಡ್ಕರ್ ಬರೀತಾರ ಪಾಕಿಸ್ತಾನ ಆರ್ ಪಾರ್ಟಿಷನ್ ಆಫ್ ಇಂಡಿಯಾದಲ್ಲಿ. ನೋಡಿ, ಮುಂಚೆ ಇವೆಲ್ಲ ಯಾವುದೋ ಒಂದು ಲೈಬ್ರರಿಯಲ್ಲಿ ಯಾವುದೋ ಕೀಲಿಕಾಯಲ್ಲಿ ಇರ್ತಿತ್ತು. ಈಗ ಹಂಗಲ್ಲ, ನಿಮ್ಗೆ ಕರೆಕ್ಟಾಗಿ ಹುಡುಕೋದಕ್ಕೆ ಬೇಕು, ಹುಡುಕೋ ಗೊತ್ತಿದ್ರೆ ಎಲ್ಲವೂ ಸಿಗುತ್ತೆ. ಇದ್ರ ಎಕ್ಸಾಕ್ಟ್ ಇಂಗ್ಲಿಷ್ ಕಾಪಿ ಸಿಗುತ್ತೆ. ಏನು ಬರೆದಿದ್ರು ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಹಿಂದೂ ಧರ್ಮ ಜನರನ್ನ ವಿಭಜಿಸುತ್ತೆ, ಇಸ್ಲಾಂ ಧರ್ಮ ಜನರನ್ನ ಒಟ್ಟುಗೂಡಿಸುತ್ತೆ ಅಂತ ಹೇಳ್ತಾರೆ. ಇದು ಪೂರ್ತಿ ಸತ್ಯ ಅಲ್ಲ, ಇದು ಅರ್ಧ ಸತ್ಯ. ಇಸ್ಲಾಂ ಒಂದುಗೂಡಿಸುವುದಿಲ್ಲ, ಅದು ವಿಭಜನೆ ಮಾಡುತ್ತೆ. ಮುಸ್ಲಿಮರು ಒಂದು ಕಡೆ, ಮುಸ್ಲಿಮರನ್ನ ಹೊರತುಪಡಿಸಿ ಉಳಿದವರೆಲ್ಲ ಒಂದು ಕಡೆ ಅನ್ನುವ ವಿಭಜನೆಯನ್ನ ಇಸ್ಲಾಂ ಮಾಡುತ್ತೆ. ಮುಸ್ಲಿಂ ಬ್ರದರ್ಹುಡ್ ಎಲ್ಲಾ ಧರ್ಮಕ್ಕೂ ಅನ್ವಯಿಸುವುದಿಲ್ಲ. ಅವ್ರು ಹೇಳೋದು ಮುಸ್ಲಿಂ ಬ್ರದರ್ಹುಡ್ ಎನ್ನುವುದು ಮುಸ್ಲಿಮರಿಗಷ್ಟೇ ಅನ್ವಯ ಆಗೋದು. ಇದರ ಲಾಭ ಮುಸ್ಲಿಮರಿಗಷ್ಟೇ ಹೊರತು ಹೊರಗಿನವ್ರಿಗಲ್ಲ. ಅನ್ಯ ಧರ್ಮೀಯರ ಬಗ್ಗೆ ಹಗೆತನ, ದ್ವೇಷ, ಧಿಕ್ಕಾರ ಬಿಟ್ರೆ ಇಸ್ಲಾಂನಲ್ಲಿ ಇನ್ನೇನೂ ಇಲ್ಲ. ಇಸ್ಲಾಮಿನ ಎರಡನೇ ನ್ಯೂನ್ಯತೆ ಅಂದ್ರೆ ಅವರ ಸ್ವಯಂ ಸರ್ಕಾರ. ಈ ಸ್ಥಳೀಯ ಸರ್ಕಾರದೊಂದಿಗೆ ಅವರು ಬರೀ ಯಾವ ಸರ್ಕಾರ ಆದ್ರೂ ಅದರ ಜೊತೆಗೆ ಅವರು ಹೊಂದಿಕೊಳ್ಳೋದಿಲ್ಲ. ಸ್ಥಳೀಯ ಸರ್ಕಾರದೊಂದಿಗೆ ಮುಸ್ಲಿಮರು ಹೊಂದಿಕೊಳ್ಳೋದಿಲ್ಲ. ಮುಸ್ಲಿಮರ ನಿಷ್ಠೆ ತಾನು ವಾಸಿಸುವ ದೇಶದ ಮೇಲೆ ಇರೋದಿಲ್ಲ. ಇದರ ಎಕ್ಸಾಕ್ಟ್ ವರ್ಡ್ ಬೈ ವರ್ಡ್ ಇಂಗ್ಲಿಷ್ ನಲ್ಲಿದೆ, ಓದ್ಕೋಬೇಕು ನೀವು ಅದನ್ನ. ಆತನ ನಿಷ್ಠೆ ಎಲ್ಲಿಗೆ ಸೇರಿದವನು, ಎಲ್ಲಿ ತನ್ನ ದೇಶ ಇದೆ ಎಂಬುದಾಗಿದೆ. ಅದರರ್ಥ ಎಲ್ಲಿ ಇಸ್ಲಾಮಿಕ್ ಆಡಳಿತ ಇದೆಯೋ ಅದೇ ನನ್ನ ದೇಶ ಅಂತ ಮುಸ್ಲಿಂ ಭಾವಿಸ್ತಾನೆ. ಭಾರತವನ್ನ ತನ್ನ ಮಾತೃ ದೇಶ ಅಂತ ಮುಸ್ಲಿಮರು ಒಪ್ಪಿಕೊಳ್ಳೋದಿಲ್ಲ. ಇದನ್ನ ಸಾರಾಸಗಟಾಗಿ ಎಲ್ಲ ಮುಸ್ಲಿಮರ ಬಗ್ಗೆ ಹೇಳಿಲ್ಲ ಅಂಬೇಡ್ಕರ್. ಅಂಬೇಡ್ಕರ್ ಹೇಳ್ತಾರೆ, ಇಸ್ಲಾಂ ಅದನ್ನ ಅಲೋ ಮಾಡೋದಿಲ್ಲ ಅಂತ. ಇಸ್ಲಾಂ ಒಬ್ಬ ನಿಜವಾದ ಮುಸಲ್ಮಾನನನ್ನ ಭಾರತ ನಿನ್ನ ಮಾತೃಭೂಮಿ ಅಂತ ಒಪ್ಪಿಕೊಳ್ಳೋದಕ್ಕೆ ಬಿಡೋದಿಲ್ಲ. ಹಾಗೆಯೇ ಹಿಂದೂಗಳು ಸ್ನೇಹಿತರು, ಬಂಧುಗಳು ಅಂತ ಅವರು ಒಪ್ಕೊಳ್ಳೋದಿಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕದಲ್ಲಿ ಈ ಸೆಂಟೆನ್ಸ್ ಬರೀತಾರೆ.